ದುನಿಯಾ ವಿಜಯ್ ಅವ್ರನ್ನ ಹೀರೋ ಆಗಿ ನೋಡಿದೀವಿ, ವಿಲನ್ ಆಗಿ ನೋಡಿದೀವಿ. ಆದ್ರೆ ಹೀರೋಯಿನ್ ಮುಂದೆ ವಿಲನ್ ಆಗಿ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದೀವಿ. ಅದು ಲೇಡಿ ಸೂಪರ್ ಸ್ಟಾರ್ ನಯನತಾರ ಆಪೋಸಿಟ್ ಬರ್ತಾ ಇದ್ದೀರಾ. ಮುಕುತಿ ಅಮ್ಮನ್ ಪಾರ್ಟ್ 2 ಹೆಂಗಿರುತ್ತೆ? ಸೊ ನೀವು ನಯನತಾರ ಅವ್ರನ್ನ ಯಾವ ತರ ಫೇಸ್ ಆಫ್ ಮಾಡ್ತೀರಾ? ಈಗಾಗಲೇ ಒಂದು ಸೀನ್ ಮಾಡಿದ್ದೀವಿ ಇಬ್ಬರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅವರು ಶೀ ಈಸ್ ಆಲ್ಸೋ ವೆರಿ ಸಿಂಪಲ್, ವೆರಿ ಹಂಬಲ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ನಟಿ ಅವರು ಕೂಡ. ನನಗೂ ತುಂಬ ಖುಷಿ ಅನ್ನಿಸ್ತು ನೋಡಿ. ಅಷ್ಟು ಇಲ್ಲದ್ರೆ ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಯೋಕ್ಕಾಗಲ್ಲ ಅವ್ರನ್ನೆಲ್ಲ. ತುಂಬ ಖುಷಿ ಆಯಿತು. ಇನ್ನೇನು ಸ್ಟಾರ್ಟ್ ಆಗುತ್ತೆ ಜರ್ನಿ. ಈಗ ಇನ್ನೊಂದು 10 ಡೇಸಲ್ಲಿ ಶುರು ಮಾಡ್ತೀವಿ ಎಲ್ಲ, ನಂದು ಅವ್ರದ್ದು ಎಲ್ಲನೂ. ಲ್ಯಾಂಡ್ ಲಾರ್ಡು ಈಗ ಎಲ್ಲರೂ ಹೇಳ್ತಿರೋದು ಒಂದೇ, ಈಗ ಹೆಣ್ಣು ನೋಡೋಕೆ ಹೋದ್ರೂ ಎಷ್ಟು ಜಮೀನಿದೆ ಅಂತ ಕೇಳ್ತಾರೆ. ಮುಂಚೆ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಾ ಅಂತ ಕೇಳ್ತಾ ಇದ್ರು. ಈಗ ಎಷ್ಟು ಜಮೀನಿದೆ, ಇದೆಯಾ ಇಲ್ವಾ ಅಂತ ಜಮೀನು ನೋಡೇ ಕೊಡ್ತಿದ್ದಾರೆ. ಸೊ ಲ್ಯಾಂಡ್ ಲಾರ್ಡ್ ಹತ್ರ ಅಂದರೆ ದುನಿಯಾ ವಿಜಯ್ ಅವ್ರ ಹತ್ರ ಎಷ್ಟು ಜಮೀನಿದೆ ಅಂತ, ಲ್ಯಾಂಡ್ ಲಾರ್ಡ್ ಎಲ್ಲಿಗೆ ಬಂದಿದೆ? ಜಡೇಶ ಲ್ಯಾಂಡ್ ಲಾರ್ಡ್ ಇವಾಗ. ಅದಕ್ಕೆ ತಾಲೂಕು ಆಫೀಸರು ಅವರು ಪ್ರೊಡ್ಯೂಸರು ಅವರಿಬ್ಬರು ಸೇರಿ ಇವಾಗ ರಿಜಿಸ್ಟರ್ ಮಾಡ್ಬೇಕು ಅದನ್ನು. ಆಯ್ತು ಮ್ಯಾಮ್. ನಿಮ್ಮ ಜಮೀನ್ ಬಗ್ಗೆ ನಿಮ್ಗಿರೋವಂಥ ಒಂದು ಅಂದರೆ ಲೈಕ್ ಒಂದು ಸೆಂಟಿಮೆಂಟ್ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮೂರಲ್ಲಿ ನಿಮ್ಮ ಆಸ್ತಿ? ಆ್ಯಕ್ಚುಲಿ ನಮ್ಮದು ನಮ್ಮ ತಾತ ಅವರೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಸ್ವಲ್ಪ ಜಾಗ ಇತ್ತು. ಆ ಜಾಗ ಕೊಟ್ಬಿಟ್ರು. ಆ ಕೊಟ್ಟಿದ್ದು ಜಮೀನಲ್ಲಿ ನಾವೆಲ್ಲ ಹತ್ಕೊಂಡ್ಬಂದ್ವಿ. ತಾತನ ಕಾಲದಿಂದ ಸಂಪಾದನೆ ಮಾಡಿದ ಜಾಗ ಹೋಗ್ಬಿಡ್ತಲ್ಲ ಅಂತ. ಅದರಲ್ಲಿ ತಂದು ಒಂದು 16 ಲಕ್ಷ ದುನಿಯಾಗೆ ಹಾಕಿದ್ವಿ. ಆ ದುನಿಯಾ ಇವತ್ತು ನನ್ನ ಇಷ್ಟು ದೊಡ್ಡ ದುನಿಯಾ ವಿಜಯ್ ಮಾಡ್ತು. ಸೊ ಹಂಗಾಗಿ ನೋಡಿ ಅವ್ರು ಎಷ್ಟು ಕಷ್ಟಪಟ್ಟಿದ್ರೇನೋ ನಿಯತ್ಗೆ ಅವತ್ತು ಇವತ್ತು ನನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದೆ. ಅಂದರೆ ಇವತ್ತಿಗೂ ಆ ಜಾಗ ನೋಡಿ ಬೇಸರ ಆಗುತ್ತೆ. ಅವತ್ತು ನಮ್ಮ ಹತ್ರ ಇದ್ದಿದ್ರೆ ಉಳಿಸ್ಕೋತಾ ಇದ್ವಿ. ಉಳಿಸ್ಕೊಳಕ್ಕೆ ನಮ್ಮ ಹತ್ರ ಏನಿರಲಿಲ್ಲ, ಕೊಟ್ಬಿಟ್ವಲ್ಲ ಅನ್ನೋ ಸಂಕಟ ಇದ್ದೇ ಇದೆ ಅದು ನನಗೆ.